प्रपंच पर्यटने ತತ್ವದ ದೀಪ ಬೆಳಗಿದ ಜಗದ್ಗುರು ನೀವು, ವೇದಗಳ ಸಾರ ಹೇಳಿದ ಮಹಾಗುರು ನೀವು, ಅದ್ವೈತ ಸತ್ಯದ ಬೆಳಕು ಹರಿಸಿದವರು, ಆದಿಶಂಕರಾಚಾರ್ಯರೇ ನಮೋ ನಮಃ. ಕೇರಳದ ಪವಿತ್ರ ಭೂಮಿಯಲ್ಲಿ ಕಾಳಡಿಯಲ್ಲಿ ಹುಟ್ಟಿದ ದಿವ್ಯಜ್ಯೋತಿ, ಆರ್ಯಾಂಬೆಯ ಮಡಿಲಲ್ಲಿ ಬೆಳೆದ ಅಮೂಲ್ಯ ರತ್ನ, ಶಿವಗುರುವಿನ ಆಶೀರ್ವಾದದ ಪವಿತ್ರ ಸಂತ. ಬಾಲ್ಯದಲ್ಲೇ ವೇದಗಳ ವಿದ್ಯೆ ಪಡೆದವರು, ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮತತ್ವ ಅರಿತವರು, ಸನ್ಯಾಸ ಮಾರ್ಗ ಹಿಡಿದ ಮಹಾಯೋಗಿ, ಧರ್ಮ ರಕ್ಷಣೆಗೆ ಹೊರಟ ತಪಸ್ವಿಯವರು. ತತ್ವದ ದೀಪ ಬೆಳಗಿದ ಜಗದ್ಗುರು ನೀವು, ವೇದಗಳ ಸಾರ ಹೇಳಿದ ಮಹಾಗುರು ನೀವು, ಅದ್ವೈತ ಸತ್ಯದ ಬೆಳಕು ಹರಿಸಿದವರು, ಆದಿಶಂಕರಾಚಾರ್ಯರೇ ನಮೋ ನಮಃ. ಸತ್ಯ ಜಗತ್ ಮಿಥ್ಯ ಎಂಬ ಮಹಾಮಂತ್ರ ಸಾರಿದವರು, ಜೀವ ಬ್ರಹ್ಮ ಒಂದೇ ಸತ್ಯ ಎಂದು ಲೋಕಕ್ಕೆ ತಿಳಿಸಿದವರು, ಭಾರತದ 4 ದಿಕ್ಕುಗಳಲ್ಲಿ ಧರ್ಮದ ದೀಪ ಬೆಳಗಿಸಿದವರು, ಶೃಂಗೇರಿ ಶಾರದಾ ಪೀಠದಿಂದ ಹರಿತ ತತ್ವದ ಧಾರೆ, ಸನಾತನ ಧರ್ಮದ ರಕ್ಷಕರು ನೀವು. ಭಜ ಗೋವಿಂದನ್ ಹಾಡಿದ ಕವಿ, ಭಕ್ತಿ ತತ್ವ ಮಿಶ್ರಿಸಿದ ಗುರು, ವೇದಾಂತ ಮಾರ್ಗ ತೋರಿದ ಯೋಗಿ, ಭಾರತದ ಆಧ್ಯಾತ್ಮಿಕ ಬಿಳಿವು, ಹಿಮಾಲಯದ ಶಿಖರಗಳಲ್ಲೂ ನಿಮ್ಮ ತಪಸ್ಸಿನ ಪ್ರತಿಧ್ವನಿ, ಯುಗ ಯುಗಗಳಿಗೂ ಉಳಿದಿರುವ ನಿಮ್ಮ ತತ್ವದ ಅಮೃತಧಾರೆ. ತತ್ವದ ಬೆಳಕು ನೀವು, ಭಾರತದ ದಿವ್ಯ ಗುರು ನೀವು, ಮನದೊಳಗೆ ಬೆಳಗುವ ಆದಿಶಂಕರಾಚಾರ್ಯರೇ ನಮೋ ನಮಃ. Devi Saraswati Mane Bhagavane
ಅಮ್ಮ ಅಮ್ಮ ಬನ್ನಿ ತುಂಬ ಜನ ಬನ್ನಿ ಬೇಗ ಬನ್ನಿ ಮಾಡ್ಕೊಂಡು ಬನ್ನಿ ಅವ್ರು ಬಿಡಿ ಬನ್ನಿ ಬೇಗ ಬೇಗ ಬನ್ನಿ ಓಪನ್ ಇದೆ
ಬನ್ನಿ ಬೇಗ ಬನ್ನಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ, ಹಿಂದೆ ಬನ್ನಿ, ಬನ್ನಿ, ಅಲ್ಲಿ ಬನ್ನಿ ಬನ್ನಿ. ಬನ್ನಿ 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 ಬೇಗ ಬನ್ನಿ, ಬೇಗ ಬನ್ನಿ. ಕ್ಷೇತ್ರವಿದು ಹರಿಹರರು ನೆಲೆಯಾದ ದಿವ್ಯ ತಾಣ ಶ್ರೀ ತುಂಗೆ ಹರಿಯುತಿಹ ಪಾವನ ತಾಣ ಹರಿಹರಪುರ ಇದು ಹರಿಹರಪುರ ಹರಿಹರಪುರ ಇದು ಹರಿಹರಪುರ ಹರಿಹರಪುರ ಇದು ಹರಿಹರಪುರ. ವರ್ಧಂತಿ ಮಹೋತ್ಸವ ಹರಿಹರಪುರದಲ್ಲಿ ನಡೀತಾ ಇದೆ ಅಂದ್ರೆ ಇದು ನಮ್ಮ ಭಾಗ್ಯ ಅಲ್ಲದೆ ಮತ್ತಿನ್ನೇನು. ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ತಿದ್ದೇವೆ ಅಂತ ಹೇಳುವಂತಕ್ಕೆ ನಮಗೆ ತುಂಬಾ ಸಂತೋಷ. ಈ ವರ್ಷ ಇನ್ನೂ ಒಂದು ವಿಶೇಷ ಏನು ಕೇಳಿದ್ರೆ, ಪರಮ ಪೂಜ್ಯರು ಹರಿಹರಪುರದ ಈ ಪಟ್ಟಕ್ಕೆ ಬಂದು 25 ವಸಂತಗಳನ್ನು ಕಳೆದಿದೆ. ಒಂದು ರಜತ ಮಹೋತ್ಸವನ್ನ ಆಚರಿಸ್ತಾ ಇದ್ದೇವೆ. ಇದನ್ನ ವರ್ಷವಿಡೀ ಆಚರಿಸೋಣ ಅಂತ ಹೇಳುವಂತ ಮಾತನ್ನ ನಾವು ಪರಮಪೂಜ್ಯರಲ್ಲಿ ಕೇಳ್ತಾ ಇದ್ದೇವೆ. ಚಾತುರ್ಮಾಸಕ್ಕೂ ಇಲ್ಲೇ ಇರಿ ನಾವು ಕೇಳಿದ್ವಿ. ಆದರೆ ಅವರು ಬೇರೆ ಕಾರಣಗಳಿಂದ ಬೆಂಗಳೂರಲ್ಲಿ ಚಾತುರ್ಮಾಸವನ್ನು ಆಚರಿಸ್ತಿದ್ದಾರೆ. ಅದರ ಮುಂದಿನ ದಿನದಲ್ಲಿ ಇಲ್ಲೇ ಇದ್ದು ಒಂದು ವರ್ಷದವರೆಗೆ ಡಿಸೆಂಬರ್ ತಿಂಗಳಲ್ಲಿ ಇದರ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಈ ಹರಿಹರಪುರದಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಹೇಳುವಂತ ನಮ್ಮೆಲ್ಲರ ಆಸೆಗೆ ಗುರುಗಳು ಒತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಗುರುಗಳಿಗೆ ಶತಕೋಟಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಗುರುಗಳ ಬಗ್ಗೆ ನಾವು ವರ್ಧಂತಿಯಲ್ಲಿ ಅವರ ಗುಣಗಾನ ಮಾಡದೆ ಮತ್ತೋ ಭಾಗ್ಯ ಅಂತ ಅನ್ಕೊಂಡು ನೀವೆಂದ್ರೆ ನಾವೆಲ್ಲರೂ ಇಂಥ ಒಬ್ಬ ಯತಿವರೇಣ್ಯರನ್ನ ನಮ್ಮ ಗುರುಳಾಗಿ ನಾವು ಪಡೆದಿರ್ತಕ್ಕಂಥದ್ದು ನಮ್ಮ ಜನ್ಮಾಂತರದ ಪುಣ್ಯ.
ನಿಮಗೆ ಹಿಂದಿನ ಸಭೆಯಲ್ಲಿ ಹೇಳಿದ್ದೆ ನಾನು, ಒಬ್ಬ ಯತಿವರೇಣ್ಯರು ಕಟ್ಟಕಡೆಯ ಭಾರತ ದೇಶದ ಅಂತಲ್ಲ, ಕರ್ನಾಟಕದ ಶೃಂಗೇರಿಯ ಕಟ್ಟಕಡೆಯ ಅತ್ಯಂತ ಕಷ್ಟವಾದ ಕ್ಲಿಷ್ಟವಾದ ಜಾಗ ಅಂತ ಹೇಳಿದ ಕೆರೆಕಟ್ಟೆ. ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಬಹಳ ಜಾಸ್ತಿ. ನೀವು ರಸ್ತೆಯಿಂದ ಅರ್ಧ ಕಿಲೋಮೀಟರ್ ಅಲ್ಲ, 1 ಫರ್ಲಾಂಗ್ ದೂರ ಒಳಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದರೆ ಅಷ್ಟು ಜಿಗಣೆ ಕಾಟ ಇದೆ, ಕಾಡು ಪ್ರಾಣಿಗಳ ಕಾಟ ಇದ್ದಾವೆ. ಅಲ್ಲಿಯ ಜನ ವಸತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಜನಗಳ ಕಾಡು ಪ್ರಾಣಿಗಳ ಜೊತೆಯಲ್ಲಿ ಹೋರಾಟ ಮಾಡಿ ಮಾಡ್ತಾ ಇದ್ದಾರೆ. ಅಂತ ಒಂದು ಹೋರಾಟದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆನೆ ತುಳಿದು ಅವ್ರನ್ನ ಮರಣವನ್ನೇ ಮಾಡ್ತು. ಅಂತ ಒಂದು ಕುಟುಂಬಕ್ಕೆ, ಅಂತ ಒಂದು ಮನೆಗೆ, ಅಂತ ಒಂದು ಜಾಗಕ್ಕೆ ಇವತ್ತೇನಾದ್ರು ಒಬ್ಬ ಯತಿವರೇಣ್ಯರು ಹೋಗಿ ಅವರಿಗೆ ಸಾಂತ್ವನ ಹೇಳಿ ತೀರ್ಕೊಂಡಿರ್ತಕ್ಕಂಥ ಅವನ ಮಕ್ಕಳನ್ನ ನಾನು ದತ್ತು ತಗೊಳ್ತೀನಿ, ನಿಮ್ಮ ವಿದ್ಯಾರ್ಥಿ ನಾನು ಕೊಡ್ತೀನಿ ಅಂತ ಇಟ್ಕೊಂಡ್ರೆ ನಮ್ಮ ಪರಮ ಪೂಜ್ಯರ ಮಾತ್ರ. ಇವತ್ತು ಮತಾಂತರ ಆಗ್ತಾ ಇದೆ, ಹಿಂದೂ ಸಮಾಜ ಉಳಿಯೋದಕ್ಕೆ ಕಷ್ಟ ಇದೆ, ಹಿಂದೂ ಸಮಾಜದಲ್ಲಿ ನಾವೆಲ್ಲ ಬದುಕೋದೇ ಕಷ್ಟ ಆಗ್ತಾ ಇದೆ. ಮುಂದೊಂದು ದಿನ ಈ ಬೇರೆ ಸಾಮ್ರಾಜ್ಯ ಆಗತ್ತೆ, ಇನ್ನೊಂದು ದಿನ ಬೇರೆ ಸಾಮ್ರಾಜ್ಯರು ಆಳಿದ್ರು, ಅದೇ ರೀತಿ ಮುಂದೆ ಆಗತ್ತೆ ಅಂತ ಹೇಳುವಂತ ಮನಗಂಡು ಹಿಂದೂ ಸಮಾಜವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ತನ್ನ ಜೀವನವನ್ನೇ ಮುಡುಪಾಟ ಇಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿವರ್ಣರಿದ್ರೆ ಅದು ನಮ್ಮ ಪರಮ ಪೂಜ್ಯರು. ಅವ್ರ ಜೊತೆಯಲ್ಲಿ ನಾವೆಲ್ಲರೂ ನಿಲ್ತೀವಿ ಅಂತ ಹೇಳೋ ಮಾತನ್ನು ಹೇಳ್ತಾ ನಾನು ಅವರಿಗೆ ನನ್ನ ನುಡಿ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಗುರುದೇವ್. ನನ್ನ ಬಂಧುಗಳೆಲ್ಲ, ಸದ್ಗುರು ಸೇವಾ ಸಮಿತಿಯ ಬಂಧುಗಳೆಲ್ಲರೂ ಸೇರಿ ಇವತ್ತಿನ ವರ್ಧಂತಿ ಮಹೋತ್ಸವದ ಒಂದು ಸಣ್ಣ ಕಿರು ಕಾಣಿಕೆಯನ್ನ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಸದ್ಗುರು ಭಕ್ತ ಬಂಧುಗಳೆಲ್ಲ ವೇದಿಕೆ ಬರಬೇಕು, ಗುರುಗಳಿಗೆ ಸಮರ್ಪಣೆ ಮಾಡುವ ತಾವೆಲ್ಲ ಸಾಕ್ಷೀಭೂತರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಎಲ್ಲ ಸದ್ಗುರು ಭಕ್ತ ಬಂಧುಗಳು ವೇದಿಕೆ ಮೇಲೆ ಬನ್ನಿ ಅಂತ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಬನ್ನಿ. ಮಾಮತೇಜೋ ಜುರ್ವಾನ್ ದಶಮೇ ಯುಗೆ ಅಪಾಮರ್ಥಂ ಯತೇನಾಂ ಬ್ರಹ್ಮ ಭವತಿ ಸಾರಥಿ. ಎಲ್ಲರ ಪರವಾಗಿ ಅಂತ ಹೇಳಿದ್ರಿಂದ ಒಂದು ನಿಮಿಷ ವಿವೇಕಾನಂದರು ಎಲ್ಲರೂ ಎದ್ದು ನಿಂತುಕೊಂಡು ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡಿಬಿಡೋಣ. ಎಲ್ಲರ ಪರವಾಗಿ ಸದ್ಗುರು ಸೇವಾ ಸಮಿತಿ ಫಲ ಸಮರ್ಪಣೆ ಮಾಡ್ತಾ ಇದೆ. ಎಲ್ಲರ ಪರವಾಗಿ ಮಾಡ್ತಾ ಇದೆ. ಎಲ್ಲರೂ ವೈಯಕ್ತಿಕವಾಗಿ ತಾವು ಫಲವನ್ನು ತಂದಿದ್ದೀವಿ. ಕೊನೆಯಲ್ಲಿ ಅದನ್ನು ಏರ್ಪಾಡು ಮಾಡೋಣ. ಎಲ್ಲರೂ ಕೈ ಮುಗಿದುಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಓಂ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾದೇನ ಯಮನ ಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಅಷ್ಟಾಂಗ ಯೋಗಾನುಷ್ಠಾನ ನಿಷ್ಠಾ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ತುಂಗಭದ್ರಾ ತೀರ ದಕ್ಷಾಶ್ರಮ ವಾಸ ಹರಿಹರಪುರವರಾಧೇಶ್ವರ ಶ್ರೀ ಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀ ನೃಸಿಂಹಪಾದ ಪದ್ಮಾರಾಧಕ ಶ್ರೀ ಸ್ವಯಂ ಪ್ರಕಾಶಾಭಿನವ ರಾಮಾನಂದ ಸರಸ್ವತಿ ಗುರುಕರ ಕಮಲ ಸಂಖ್ಯಾತ ಹರಿಹರಪುರ ದಿವ್ಯ ಕ್ಷೇತ್ರ ಪುನರ್ನಿರ್ಮಾಣ ದಕ್ಷ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿನ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೇಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ.
ಗುರು ಸೇವೆ ಮಾಡಬೇಕು, ಗುರುಗಳನ್ನು ನೋಡಬೇಕು, ಗುರುಗಳು ನಮ್ಮ ಕಡೆ ನೋಡಬೇಕು, ಜ್ಞಾನ ವೈರಾಗ್ಯ ಆಗುವ ಹಾಗೆ ಆಶೀರ್ವಾದ ಮಾಡಬೇಕು. ಇಷ್ಟು ಬಿಟ್ಟರೆ ಅವರಿಗೆ ಬೇರೆ ಯಾವ ಕಾಮನೆಯೂ ಇಲ್ಲ. ಅಂತಹ ಪರಿಶುದ್ಧವಾದ ಆ ಭಕ್ತಿ ಇರುವುದರಿಂದಲೇ ಅಮ್ಮನವರೇ ಒಂದು ಸೇವೆಯನ್ನು ಅವರ ಮುಖಾಂತರ ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದಾದ ನಂತರ ಈ ಒಂದು ವರ್ಧಂತಿ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶತಚಂಡಿಕಾ ಮಹಾಯಾಗ ವರ್ಧಂತ್ಯುತ್ಸವದ ಅಂಗವಾಗಿ ನೆರವೇರಿದೆ. ಈ ಒಂದು ಸೇವೆಯನ್ನು ವಿಶೇಷವಾಗಿ ನಡೆಸಿಕೊಟ್ಟಂಥವರು ಗುರುಗಳ ಅತ್ಯಂತ ಭಕ್ತರು ನಿಶಾಂತರವರು. ಅವರು ವೇದಿಕೆ ಮೇಲೆ ಬರಬೇಕು. ನಮಗೆ ಪ್ರಯಾಣದ ಸಮಯ ಎಲ್ಲ ವ್ಯರ್ಥ ಆಗ್ತಾ ಇದೆ, ನಾವೇನಾದರೂ ಬರೆದುಕೊಳ್ಳಬಹುದಾಗಿತ್ತು, ಅಂತಹ ವ್ಯವಸ್ಥೆ ಆಗ್ತಿಲ್ಲ ಅಂತ ಹೇಳಿದ್ದನ್ನು ಕೇಳಿಸಿಕೊಂಡು ಅವರು ಈ ಒಂದು ವಿಶೇಷವಾದಂತಹ ವಾಹನವನ್ನು ಸಿದ್ಧಪಡಿಸಿ ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾದ ಗೌರವವನ್ನು ನಾವು ಸಮರ್ಪಣೆ ಮಾಡಿ ಗುರುಗಳ ಆಶೀರ್ವಾದಕ್ಕೆ ಅವರು ಪಾತ್ರರಾಗ್ತಾ ಇದ್ದಾರೆ. ನಾವು ಗುರುಗಳನ್ನು ಬೆಳಗ್ಗೆ ಭವ್ಯವಾದಂತಹ ಮಂಟಪದಲ್ಲಿ ಆನ್ಮಿಕ ದರ್ಶನವನ್ನು ನಾವು ಮಾಡಿದ್ವಿ. ಗುರುಗಳ ಆನ್ಮಿಕ ದರ್ಶನ ಅತ್ಯಂತ ವಿಶೇಷವಾಗಿರುವಂಥದ್ದು. ಗುರುಗಳ ಆನ್ಮಿಕ ಮಾಡುವಾಗ ಯಾರು ನೋಡುವ ಹಾಗಿಲ್ಲ, ಆದರೆ ವರ್ಧಂತಿ ದಿನ ನಮಗೆಲ್ಲರೂ ವಿಶೇಷ ಅನುಗ್ರಹದಿಂದ ಅವರು ಆನ್ಮಿಕ ದರ್ಶನವನ್ನು ಕೊಟ್ಟಿದ್ದಾರೆ. ಅಂತಹ ಆನ್ಮಿಕ ದರ್ಶನದ ಮಂಟಪವನ್ನು ಉಪಸ್ಥಿತರಿದ್ದಾರೆ. ಅವರಿಗೂ ವಿಶೇಷವಾದಂತಹ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯವನ್ನು ನಮಗೆ ಪಂಜಾಬನಿಂದ ಬಂದು ನಮಗೆ ಅನುಗ್ರಹಿಸಿದ್ದಾರೆ ನಮ್ಮ ಪರಮ ಪೂಜ್ಯರು ಶ್ರೀ ಸಹಜದೀಪ್ ಸಿಂಗ್ ಸ್ವಾಮೀಜಿಯವರು ಮತ್ತು ಮಹಾಂತ ಜ್ಞಾನದೇವ ಸಿಂಗ್ ಸ್ವಾಮೀಜಿಯವರು ಭಾರತೀಯ ಸಂತ ಮಹಾಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಿಖ್ ಸಮುದಾಯದ ಪರವಾಗಿ ಅವರು ಭಾಗವಹಿಸಿ ಅನೇಕ ಸಂಘಟನೆಗಳನ್ನು ಅಲ್ಲಿ ಉತ್ತರ ಭಾರತದಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ಅವರು ಅಷ್ಟು ದೂರದಿಂದ ಈ ಒಂದು ಸಂದರ್ಭಕ್ಕಾಗಿ ಬಂದು ನಮ್ಮೆಲ್ಲರಿಗೂ ಆ ಸಾನ್ನಿಧ್ಯವನ್ನು ಅನುಗ್ರಹಿಸಿದ್ದಕ್ಕಾಗಿ ಅವರಿಗೆ ಪುನಃ ಪುನಃ ಪ್ರಣಾಮಗಳ ಪೂರ್ವಕ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅವರನ್ನು ಗುರುಗಳ ಅನುಗ್ರಹಿತರನ್ನಾಗಿ ಮಾಡಬೇಕಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂತ ಮಹಾಪರಿಷತ್ತನ್ನ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವರು ಸಹ ಬಂದು ಭಾಗವಹಿಸಿದ್ದರು. ಹಾಗೆ ಈ ಭಾರತೀಯ ಸಂತ ಮಹಾಪರಿಷತ್ತಿನ ಆಡಳಿತಾತ್ಮಕ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಂತಹ ಶ್ರೀಯುತ ಹಯಗ್ರೀವಾಚಾರ್ಯರವರು ಭಾರತೀಯ ಸಂತ ಮಹಾಪರಿಷತ್ತಿನ ಪರವಾಗಿ ಮತ್ತು ಅವರ ವೈಯಕ್ತಿಕವಾಗಿ ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ. ಅವರ ಒಂದು ಸಂದೇಶ ಹೀಗಿದೆ: ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಗಮನಗಳಿಗೆ ಪೂರ್ಣ ಪ್ರಜ್ಞ ಹಯಗ್ರೀವಾಚಾರ್ಯ ಕುಟುಂಬದವರ ಭಕ್ತಿಪೂರ್ವಕ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳು. ಪೂಜ್ಯ ಶ್ರೀಗಳವರ ಪಾವನ ವರ್ಧಂತಿ ಮಹೋತ್ಸವ ಪುಣ್ಯ ಸಂದರ್ಭದಲ್ಲಿ ನಮ್ಮ ಹೃದಯಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ನಮನಗಳನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಶಾರದಾ ಪರಮೇಶ್ವರಿಯ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ ಹಾಗೂ ಸಮಸ್ತ ಗುರು ಪರಂಪರೆಯ ಕೃಪಾಶೀರ್ವಾದದಿಂದ ಶ್ರೀಗಳವರಿಗೆ ದೀರ್ಘಾಯುಷ್ಯ, ಸಂಪೂರ್ಣ ಆರೋಗ್ಯ ಲಭಿಸಿ ಅವರ ತಪೋಬಲದಿಂದ ಸನಾತನ ಧರ್ಮದ ಲೋಕ ಕಲ್ಯಾಣಕಾರಿ ಸೇವೆಗೆ ಅಪಾರವಾದಂತಹ ಒಂದು ಶಕ್ತಿ ಲಭಿಸಲಿ ಎಂದು ವಿನಮ್ರವಾಗಿ ಪ್ರಾರ್ಥಿಸುತ್ತಿದ್ದೇವೆ. ವೇದಾಂತ
ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಯಲ್ಲಿ ಪೂಜ್ಯ ಶ್ರೀಗಳವರ ದಿವ್ಯ ಮಾರ್ಗದರ್ಶನ ಸದಾ ಸಮಾಜಕ್ಕೆ ದಾರಿದೀಪವಾಗಲಿ ಎಂದು ಪ್ರಾರ್ಥಿಸ್ತಾ ಅವರ ಒಂದು ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಅದನ್ನು ನಾನು ಇಲ್ಲಿ ಓದಿದ್ದೇನೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಸಂತ ಮಹಾಪರಿಷತ್ತಿನ ಸಂತ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅವರ ಶಿಷ್ಯ ಈ ಸಭೆಯಲ್ಲಿದ್ದಾರೆ. ಅವರಿಗೆ ವಿಶೇಷವಾದಂತಹ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಪ್ಪ. ಅವರ ಒಂದು ವೈಯಕ್ತಿಕವಾದಂತಹ ವಿಷಯಗಳನ್ನು ಅನೇಕ ಬಿಟ್ಟುಕೊಂಡು ನಮಗೆಲ್ಲರಿಗೋಸ್ಕರ ಒಂದು ಸಂತನಂತೆ ಕೆಲಸ ಮಾಡ್ತಾ ಇರುವಂತಹ ಭಾರತೀಯ ಸಂತ ಮಹಾಪರಿಷತ್ತಿನ ಸಂತ ಸಂಚಾಲಕರಾಗಿರುವಂತಹ ಆಕಾಶ್ ವಿಶ್ವಾಮಿತ್ರ ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಅಭಿನಂದಿಸೋಣ. ಗುರುಗಳ ಕೃಪಾಶೀರ್ವಾದ ಸದಾ ಇದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಪಂಚ ಪರ್ಯಟನೆ